ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಈ ರೀತಿ ಮಸಾಲ ಉಪ್ಪಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬನ್ಸಿ ರವೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಿಸಿ ಬಿಸಿಯಾಗಿ ಇದನ್ನು ತಿಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರ್ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಬನ್ಸಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಬಿಸಿ ಮಾಡಬೇಕು. ಈ ರೀತಿ ಚೆನ್ನಾಗಿ ಬನ್ಸಿ ರವೆನ ಫ್ರೈ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಬನ್ಸಿ ರವೆನ. ಈಗ ಬನ್ಸಿ ರವೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆಲ್ಲ ಸುರಿದು ಬಿಡ್ತಿದ್ದೀನಿ. ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮಸಾಲ ರುಬ್ಬೋದಕ್ಕೆ ಇದು ಚಕ್ಕೆ 2, ಹಸಿಮೆಣಸಿನ್ಕಾಯಿ 1-2, 3 ತಗೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2ರಿಂದ 1 ಹಿಡಿ, ಬೆಳ್ಳುಳ್ಳಿ 1 ಗೆಡ್ಡೆ ಅಷ್ಟು ಚಿಕ್ಕದು, ಶುಂಠಿ ಸ್ವಲ್ಪ, ಇಷ್ಟನ್ನ ರುಬ್ಕೊಳ್ಬೇಕು. ಈರುಳ್ಳಿ ಒಂಚೂರು, ಇಷ್ಟನ್ನು ರುಬ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಕಡಿಮೆ ಖಾರ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಆಗಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ತಿನ್ಬೋದು. ಮೀಡಿಯಮ್ ಆಗಿದೆ ಖಾರ. ಈಗ ಇದು ರುಬ್ಕೊಂಡು ಬರೋಣ. ಅಲ್ಲಿವರೆಗೂ ರವೆ ಫ್ರೈ ಆಗಿದೆ ರವೆ. ಈಗ ರುಬ್ಬಿದು ಆಗಿದೆ. ಇದು ರವೆನೆಲ್ಲ ಒಂದು ಪ್ಲೇಟಿಗೆ ಸುರಿದಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಮಸಾಲೆನ ನೈಸಾಗಿ ರುಬ್ಬಿದ್ದೀನಿ. ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ, ಲವಂಗ 2, ಚಕ್ಕೆ 1, ಬೆಳ್ಳುಳ್ಳಿ 1 ಗೆಡ್ಡೆ, ಹಸಿಮೆಣಸಿನ್ಕಾಯಿ 1-3, ಇಷ್ಟನ್ನು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ನಾನಿದು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ರವೆನ, ಹುರಿದಿಟ್ಟಿರೋ ರವೆನ. ಈಗ ನಾನಿದು
ಫ್ರೈ ಮಾಡಿರೋ ರವೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಎರಡೂ ಹಾಕ್ಕೊಳ್ಬೇಕು. ಆಮೇಲಿಂದ ಈರುಳ್ಳಿ ಕುಯ್ದಿಟ್ಟಿದ್ದೆ, ಸುಮಾರು ಒಂದು 4ರಿಂದ 5 ಆಗಷ್ಟು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕುಕ್ಕರಲ್ಲಿ. ಈಗ ಕುಕ್ಕರ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ್ಮೇಲಿಂದ ಇದಕ್ಕೆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕು. ಬೀನ್ಸು, ಕ್ಯಾರೆಟು ಎಲ್ಲ ಹಾಕ್ಕೊಂಡು, ಕರಿಬೇವು, ಟೊಮೊಟೊ ಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಂಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ತರಕಾರಿ ಎಲ್ಲ ಈರುಳ್ಳಿ ಫ್ರೈ ಆಗಿದ್ಮೇಲೆ ಇಷ್ಟನ್ನು ಹಾಕ್ಕೊಳ್ಬೇಕು. ಹಸಿ ಬಟಾಣಿ, ಆಮೇಲೆ ನಾವು ರುಬ್ಬಿದಂಥ ಮಸಾಲಾನ ಹಾಕ್ಕೊಳ್ಬೇಕು. ಈಗ ರುಬ್ಬಿದಂಥ ಮಸಾಲ ಹಾಕ್ಬಿಟ್ಟು ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಈಗ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ತರಕಾರಿ ಎಲ್ಲ ಹಾಗೆ ಉಪ್ಪಿಡಿಬೇಕು. ಸ್ವಲ್ಪ ಉಪ್ಪು ಹಾಕೊಬಿಟ್ರೆ ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪಿಡಿಯುತ್ತೆ. ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು, ಕರಿಬೇವು, ಟೊಮೊಟೊ ಹಣ್ಣು ಇಷ್ಟನ್ನು ಇದಕ್ಕೆ ಹಾಕ್ಬಿಡ್ಬೇಕು. ಚೆನ್ನಾಗಿ ಉಪ್ಪಿಡಿದ್ಮೇಲಿಂದ ಇದನ್ನು ಹಾಗೆ ತಿರುಗಿಸ್ಬೇಕು. ಟೊಮೊಟೊ ಹಣ್ಣು ಅಷ್ಟೇ ಉಪ್ಪು ಹಾಕಿದ್ಮೇಲಿಂದ ಫುಲ್ಲು ಚೆನ್ನಾಗಿ ಬೇಯುತ್ತೆ. ಹಾಗೆ 1 ನಿಮಿಷ ಬೇಯಿಸ್ಬಿಟ್ಟು ಎಣ್ಣೆನಲ್ಲೇ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಬೇಕು ಇದಕ್ಕೆ. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ತರಕಾರಿ ಎಲ್ಲ. ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಿದ್ಮೇಲಿಂದ ನಾವು ನೀರು ಎಷ್ಟು ಬೇಕಷ್ಟು ಹಾಕಬೇಕು. ಅರ್ಧ ಕೆಜಿಗೆ ನಾನಿಲ್ಲಿ ಸ್ವಲ್ಪ ಒಂದು ಗ್ಲಾಸ್ನಲ್ಲಿ ಈಗ 1 ಗ್ಲಾಸ್ ರವೆಗೆ 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1/4 ಅಷ್ಟು ನೀರು ಹಾಕ್ಕೊಳ್ತೀನಿ. ಇಲ್ಲ 1.5 ಹಾಕಿದರೆ ಸಾಕು. 1 ಗ್ಲಾಸ್ ರವೆಗೆ 1.5 ನೀರು ಹಾಕಿದರೆ ಉದುರುದ್ರಾಗಿ ಬರುತ್ತೆ.
ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು. ಇದೆಲ್ಲ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದ್ಮೇಲಿಂದ ನಾವು ಹುರಿದಿಟ್ಟಿರೋ ರವೆ ಹಾಕ್ಕೊಳ್ಬೇಕು. ಈಗ ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಸ್ವಲ್ಪ ಕುದಿ ಬರಲಿ ಅಂತ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ, ತರಕಾರಿ ಎಲ್ಲ ಬೆಂದಿರುತ್ತೆ. ಟೊಮೊಟೊನೆಲ್ಲ ಈ ನೀರಿನಲ್ಲೇ ಬೆಂದಿರುತ್ತೆ ಎಲ್ಲ. ಫಸ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕಾದ್ರೆ ಎಲ್ಲ ಬೆಂದಿರುತ್ತೆ. ಈಗ ಮತ್ತೆ ನೀರು ಹಾಕಿ ಕುದಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಎಲ್ಲ ತರಕಾರಿ ಎಲ್ಲ. ಈಗ ಇದಕ್ಕೆ ನಾವು ರವೆಗಳನ್ನ ಹುರಿದಿಟ್ಟಿರೋ ಅಂಥ ರವೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಗಂಟಾಗದೇ ಇರೋಕ್ಕೆ ಕೈ ಆಡಿಸ್ತಾ ಇರಬೇಕು, ಆಗ ಗಂಟಾಗಲ್ಲ. ರವೆ ಹಾಕ್ಬೇಕಾರೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಗಂಟಾಗಲ್ಲ ಆವಾಗ. ರವೆ ಹಾಕಿ ಹಾಗೆ ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲೇ ಇಡಬೇಕು. ಇಟ್ಟು ಬೇಯೋದಕ್ಕೆ ಬಿಡಬೇಕು ರವೆನ. ನೋಡಿ ಈ ರೀತಿ ಒಂದು 2 ನಿಮಿಷ ಈ ರೀತಿ ಕುದಿಸ್ಕೊಳ್ಬೇಕು, ಆಗ ರವೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇದನ್ನು ಹೀಗೆ ಒಂದು 2 ನಿಮಿಷ ಬೇಯಿಸ್ಕೊಂಡು ಹಾಗೆ ಮುಚ್ಚಿಡಬೇಕು. ಆವಾಗ ರವೆ ಎಲ್ಲ ಹರಳಾಗಿ ಆಗುತ್ತೆ, ಆಗ ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ಹೀಗೆ ಕೈ ಆಡಿಸ್ತಾ ಇರಬೇಕು. ರವೆ ಹಾಕಿದ್ಮೇಲೆ ಹಾಗೆ 2 ನಿಮಿಷ ಬೇಯಿಸ್ಕೊಳ್ಬೇಕು. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪನ ಹಾಕ್ಬಿಟ್ಟು ಹಾಗೆ ಮುಚ್ಚಿಡಬೇಕು. ಉಪ್ಪು ಖಾರ ಎಲ್ಲ ಉಪ್ಪು ಸಾಕಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕು. ನೀರಿನಲ್ಲೇ ಉಪ್ಪು ಸಾಕಾ ಅಂತ ಚೆಕ್ ಮಾಡ್ಕೊಳ್ತೀವಿ. ಆದರೂ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿದೆ. ಈ ರೀತಿ ಉಪ್ಪಿಟ್ಟು ಮಾಡೋದ್ರಿಂದ ಯಾರಿಗೂ ಬೋರ್ ಅನಿಸಲ್ಲ. ಉಪ್ಪಿಟ್ಟು ಅಂದರೆ ಇಷ್ಟಪಟ್ಟು ತಿಂತೀರಾ ಈ ರೀತಿ ಮಾಡೋದ್ರಿಂದ.
ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.